ಚಾಲನೆ ನೀಡುತ್ತಿದ್ದಾರೆ. ಜೈ ಬೋಲೋ ಕಾಂಗ್ರೆಸ್ ಪಾರ್ಟಿ ಕಿ, ಜೈ ಬೋಲೋ ಕಾಂಗ್ರೆಸ್ ಪಾರ್ಟಿ ಕಿ, ಜೈ ಬೋಲೋ ಜಯಪ್ರಕಾಶ್ ಹೆಗಡೆ ಕಿ. ನಮ್ಮ ನಾಯಕ ಜಯಪ್ರಕಾಶ್ ಹೆಗಡೆ ಅವರಿಗೆ, ನಮ್ಮ ನಾಯಕ ಜಯಪ್ರಕಾಶ್ ಹೆಗಡೆ ಅವರಿಗೆ ಈ ಸಂದರ್ಭದಲ್ಲಿ ಚಾಲನೆಯನ್ನು ನೀಡಿರುವ ಸನ್ಮಾನ್ಯ ಜಯಪ್ರಕಾಶ್ ಹೆಗಡೆ ಅವರು ಎರಡು ಸಂದೇಶವನ್ನು ನೀಡುವಂತೆ ಕೇಳ್ಕೊಳ್ತೇನೆ. ಪಕ್ಷದ ಮುಖಂಡರಾದ ಶೆಟ್ಟಿ, ಎಲ್ಲ ಪಕ್ಷದ ಮುಖಂಡರು, ನೆರೆದ ಪಕ್ಷದ ಇಂದು ಭಾರತದಲ್ಲಿ ಒಂದು ರ್ಯಾಲಿ ಚಾಲನೆಯನ್ನು ಅವರು ಕೊಡ್ತಾರೆ. ಎಲ್ಲ ಭಾಗದಲ್ಲಿ ಜನಾಭಿಪ್ರಾಯವನ್ನು ಕಾರ್ಯಕರ್ತರು ಜಾಸ್ತಿ ಆಗಿದೆ. ಇದು ಕೊನೆ ತನಕ ಮುಗಿಸ್ಕೊಂಡು ಕೊನೆಯ ಮತ ಪೆಟ್ಟಿಗೆಯವರಿಗೆ ಹೋರಾಟವನ್ನು ಮಾಡಿ ಅಂತ ಎಲ್ರಿಗೂ ಸೇರಿ ಎಲ್ರಿಗೂ ನಮಸ್ಕಾರ. ತುಂಬಾ ಸಂತೋಷವಾಯಿತು ಇಲ್ಲಿರುವ ಎಲ್ಲ ಜನರನ್ನು ಕಂಡು. ಇದೇ ರೀತಿಯ ಹುರುಪು ನಮ್ಮ 26ನೇ ತಾರೀಕಿನ ಸಂಜೆ 5 ಗಂಟೆ ತನಕ ಇರಬೇಕಂತ ನನ್ನೆಲ್ಲ ಕಳಕಳಿಯ ಎಲ್ಲ ನಮ್ಮ ಕಾರ್ಯಕರ್ತರ ವಿನಂತಿ. ಯಾಕಂದ್ರೆ ನಾವು ಹಿಂದೆ ಸಹ 9 ದಿನಗಳ ಹಿಂದಿನ ಚುನಾವಣೆ ಮಾಡಿದ್ದೆವು. ಹಾಗೆ ಈ ಸಲ ಸಹ ಈಗ ಒಂದು ಉತ್ತಮವಾದ ಅವಕಾಶ ಬಂದಿದೆ. ನಮ್ಗೊಬ್ರು ಒಳ್ಳೆಯ ಅಭ್ಯರ್ಥಿ ಸಿಕ್ಕಿದ್ದಾರೆ. ಇದನ್ನು ಉಳಿಸ್ಕೊಂಡು ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಯಾವ ನಮೂನೆ ಕೆಲಸ ಮಾಡ್ತಾ ಉಂಟಂತ ನಾವೆಲ್ಲ ನೋಡ್ಕೊಳ್ತಿದ್ದೇವೆ. ಆ 5 ಯೋಜನೆ ಏನು ಕೊಟ್ಟಿದ್ದೇವೆ ಅದು ಜನರಿಗೆ ಸ್ಪಷ್ಟವಾಗಿ ಮಾತನಾಡುವ ಕೆಲಸ ಆಗಬೇಕು. ಅದೇ ರೀತಿ ಮುಂದೆ ನಮ್ಮ ಕೇಂದ್ರ ಸರ್ಕಾರ ಅಧಿಕಾರ ಬರ್ತದೆ, ಬಂದು ಕೂಡಲೇ ಯಾವ 5 ಯೋಜನೆ ಕೊಟ್ಟೇವೆ ಅಂತ ಹೇಳಿದರೆ ಅದರಲ್ಲಿ ಬಹಳ ಮುಖ್ಯವಾಗಿ ಮಹಿಳೆಯರಿಗೆ ಪ್ರತಿ ವರ್ಷ ಕೊಡುವ 1 ಲಕ್ಷ ರೂಪಾಯಿ ಇರ್ಬೋದು, ಎಲ್ರಿ ಬಡವರಿಗೆ ಕೊಡುವ 25 ಲಕ್ಷ ಜೀವ ವಿಮೆ, ಎಲ್ರಿ ಇವತ್ತು ತೊಂದರೆ ಆಗೋದು ಕಾಯಿಲೆ ಬಂದ್ರೆ ಅದಕ್ಕೋಸ್ಕರ 25 ಲಕ್ಷ ವಿಮೆ ಇರ್ಬೋದು, ರೈತರ ಸಂಪೂರ್ಣ ಸಾಲ ಮನ್ನಾ ಯೋಜನೆ ಇರ್ಬೋದು, ಅಥವಾ ಉದ್ಯೋಗ ಹುಡುಗರಿಗೆ 1 ಲಕ್ಷ ಉದ್ಯೋಗ ಪ್ರತಿ ವರ್ಷ 1 ಲಕ್ಷ ರೂಪಾಯಿ ಅಷ್ಟು ಸಂಬಳ ಸಿಗುವ ವ್ಯವಸ್ಥೆ, ಇದೆಲ್ಲ ಮಾಡುವುದನ್ನು ಯಾಕೆ ಪುನರಪಿ ಹೇಳ್ತೇನೆ ಅಂದ್ರೆ ಇಷ್ಟೊತ್ತು ನಾವು 25 ಸಲ ಹೇಳಿರ್ಬೋದು, ಪುನಃ 26 ತಾರೀಕು ಸಹ ಹೇಳ್ತಾ ಇರ್ತೇವೆ. ಯಾಕಂದ್ರೆ ನಮ್ಮವರಿಗೆ ಮರ್ತೋಗ್ತದೆ. ನೀವು ಜನರ ಹತ್ರ ಹೋಗಿ ಹೇಳುವವರು ನೀವು, ಅದಕ್ಕೋಸ್ಕರ ನೀವು ಇದನ್ನು ಹೇಳಿ. ಕಾರ್ಕಳದಲ್ಲಿ ಮೊನ್ನೆ ನಾವು ಬರೀ 4,000 ವರ್ಷದ ಹಿನ್ನಡೆಯಲ್ಲಿ ಇದ್ದೇವೆ. ಅದನ್ನು ಈ ಸಲ 40,000 ಮುನ್ನಡೆ ತಗೊಂಡು ಹೋಗುವ ತನಕ ನಮ್ಮ ಕಾರ್ಯಕರ್ತರು ಯೋಜಿಸಬಾರದು. ಹಿಂದೆ ಕೊಪ್ಪಲ್ ಬಂಡವರು ಇದ್ದಾಗ, ವೀರಪ್ಪಯ್ಯರು ಇದ್ದಾಗ ನಾವು ಈ ಸಂಸ್ಕೃತಿಯನ್ನು ಮಾಡಿ ತೋರಿಸಿದ್ದೇವೆ. ಪುನಃ ಸಂಸ್ಕೃತಿ ಪುನರಾವರ್ತನೆ ಕಾರ್ಕಳ ಆಗುವಂತ ಒಂದು ದೊಡ್ಡ ಕೆಲಸ ಆಗಬೇಕಂತ ಈ ವಾಹನ ಜಾಥವನ್ನು ಹಮ್ಮಿಕೊಂಡಿದ್ದೇವೆ. ಕೇವಲ 1 ದಿನದ ಅಂತರದಲ್ಲಿ ಇಷ್ಟು ಜನ ಸೇರಿ ನಮ್ಗೆಲ್ಲರಿಗೂ ಒಂದು ಶಕ್ತಿ ಕೊಡುವಂತ, ಉಡುಪಿ ಜಿಲ್ಲೆಗೆ ಒಂದು ಶಕ್ತಿ ಕೊಡುವಂತ ಕೆಲಸವನ್ನು ಮಾಡಿದ್ದೇವೆ. ಈ ಕೆಲಸವನ್ನು ಯಾರು ವಿರಮಿಸದೆ ನಾಳಿನ ತನಕ ಮಾಡಿ ನಮ್ಮ ಎಲ್ಲ ಕರಾವಳಿ ಅಭ್ಯರ್ಥಿಗಳನ್ನು ಇವತ್ತು ಮಂಗಳೂರು ಇರ್ಬೋದು, ಉಡುಪಿ ಇರ್ಬೋದು, ಶಿವಮೊಗ್ಗ ಇರ್ಬೋದು, ಕಾರವಾರ ಇರ್ಬೋದು, ಎಲ್ಲರ ಬಗ್ಗೆ ತಾವು ಕೆಲಸ ಮಾಡಬೇಕಂತ ನಾನು ನಿಮ್ಮಲ್ಲಿ ಪುನರಪಿ ವಿನಂತಿ.